ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ರಾತ್ರಿ ಪಾತ್ರೆ ತೊಳೆಯುವುದು ಶುಭವೇ ಅಥವಾ ಅಶುಭವೇ? ಹಿಂದೂ ಧರ್ಮದಲ್ಲಿ ಮನೆಗೆ ಸಂಬಂಧಿಸಿದಂತೆ ಹಲವಾರು ಆಚರಣೆಗಳು ಅನ್ನೋವು ಇವೆ. ವಿಶೇಷವಾಗಿ ರಾತ್ರಿ ಪಾತ್ರೆ ತೊಳೆಯುವ ಬಗ್ಗೆ ವಿಭಿನ್ನವಾದಂತಹ ಅಭಿಪ್ರಾಯಗಳು ಅನ್ನೋವು ಇವೆ. ಮುಖ್ಯವಾಗಿ ನಾವು ನೋಡುವುದಾದರೆ ಸಂಪ್ರದಾಯದ ನಂಬಿಕೆ. ಕೆಲವರು ಹೇಳುವಂತೆ ರಾತ್ರಿ ಪಾತ್ರೆ ಅನ್ನುವುದು ತೊಳೆಯುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಬರುತ್ತದೆ. ಎರಡನೇದಾಗಿ ಶ್ರೀಮಂತಿಕೆಯ ದೇವಿಯಾದಂತಹ ಲಕ್ಷ್ಮೀದೇವಿಯು ಅಸಮಾಧಾನಗೊಳ್ಳುತ್ತಾರೆ. ಮೂರನೇದಾಗಿ ಮನೆಯ ಶುಭಶಕ್ತಿ ಅನ್ನೋದು ಕಡಿಮೆಯಾಗುತ್ತದೆ. ಆದ್ದರಿಂದ ಕೆಲವರು ರಾತ್ರಿ ವೇಳೆ ಪಾತ್ರೆ ತೊಳೆಯದೆ ಬೆಳಗ್ಗೆ ತೊಳೆಯುವುದು ಉತ್ತಮವೆಂದು ನಂಬುತ್ತಾರೆ. ರಾತ್ರಿ ಬಳಸಿದ ಪಾತ್ರೆಗಳನ್ನು ತೊಳೆಯದೆ ಬಿಡುವುದು ಸಾಮಾನ್ಯ ಅಭ್ಯಾಸ ಎಂದು ಕಾಣಿಸಬಹುದು. ಆದರೆ ಹಿಂದೂ ಸಂಪ್ರದಾಯ, ವಾಸ್ತುಶಾಸ್ತ್ರ ಮತ್ತು ವಿಜ್ಞಾನ ಈ ಮೂರು ದೃಷ್ಟಿಕೋನಗಳಿಂದ ನಾವು ನೋಡುವುದಾದರೆ ಇದಕ್ಕೆ ಕೆಲವೊಂದು ಗಂಭೀರವಾದಂತಹ ಕಾರಣಗಳು ಅನ್ನೋವು ಇವೆ. ಅವು ಏನು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ಹಿಂದೂ ಧರ್ಮದ ಸಂಪ್ರದಾಯ ಮತ್ತು ಧಾರ್ಮಿಕ ನಂಬಿಕೆಯ ಅನ್ವಯ. ಅಡಿಗೆ ಮನೆ ಅನ್ನೊಂದು ಅನ್ನಪೂರ್ಣೆ ಅಥವಾ ಲಕ್ಷ್ಮೀ ದೇವಿಯ ವಾಸಸ್ಥಾನ. ಈ ಹಿಂದೂ ಸಂಸ್ಕೃತಿಯಲ್ಲಿ ಅಡಿಗೆ ಮನೆ ಅನ್ನೋದು ಅನ್ನದ ಮೂಲವೆಂದು, ಅನ್ನ ಈಕ್ವಲ್ಸ್ ಲಕ್ಷ್ಮೀ ದೇವಿಯ ಕೃಪೆ. ಅದರಲ್ಲೇ ಮಲಿನ ಪಾತ್ರೆಗಳು ಇದ್ದರೆ ಅಸಮಾಧಾನ ಅನ್ನೋದು ಉಂಟಾಗುತ್ತದೆ. ಈ ಅಸಮಾಧಾನ ಅಂದರೆ ಅಶ್ರದ್ಧೆ. ರಾತ್ರಿ ಸಮಯದಲ್ಲಿ ಪಾತ್ರೆಗಳನ್ನು ತೊಳೆಯದೆ ಹಾಗೇ ಬಿಡುವುದು ಅನ್ನದ ಅವಮಾನವೆಂದು ಪರಿಗಣಿಸಲಾಗಿದೆ. ಹಿರಿಯರು ಹೇಳಿದ್ದ ಮಾತು ಏನು ಅಂದರೆ, ರಾತ್ರಿ ಅಡಿಗೆ ಮನೆಯಲ್ಲಿ ಅಶುದ್ಧ ಇದ್ದರೆ ಮನೆಯ ಸಮೃದ್ಧಿ ಅನ್ನೋದು ನಿಧಾನವಾಗಿ ಕುಗ್ಗುತ್ತದೆ. ಅದಕ್ಕೆ ಬಹುತೇಕ ಸಾಂಪ್ರದಾಯಿಕ ಮನೆಗಳಲ್ಲಿ ರಾತ್ರಿ ಮಲಗುವ ಮುನ್ನ ಅಡಿಗೆ ಮನೆ ಸ್ವಚ್ಛವಾಗಿರಬೇಕು ಎಂಬ ನಿಯಮವೂ ಸಹ ಇದೆ. ಇನ್ನು ನಕಾರಾತ್ಮಕ ಶಕ್ತಿ, ಈ ನೆಗೆಟಿವ್ ಎನರ್ಜಿ, ಇದು ಒಂದು ಸೂಕ್ಷ್ಮವಾದಂತಹ ಕಾರಣವಾಗಿದೆ. ರಾತ್ರಿ ಸಮಯದಲ್ಲಿ ಮಾನವನ ಚಟುವಟಿಕೆ ಅನ್ನೋದು ಕಡಿಮೆಯಾಗಿರುತ್ತದೆ. ಆವಾಗ ವಾತಾವರಣ ಅನ್ನೋದು ಶಾಂತವಾಗಿರುತ್ತದೆ. ಈ ಶಾಂತವಾದಂತಹ ಸಮಯದಲ್ಲಿ ಸೂಕ್ಷ್ಮ ಶಕ್ತಿಗಳ ಚಲನೆ ಅನ್ನೋದು ಹೆಚ್ಚಾಗಿರುತ್ತದೆ. ಆದ ಕಾರಣ ಬಳಸಿದಂತಹ ಪಾತ್ರೆಗಳ ಮೇಲೆ ಉಳಿದಂತಹ ಆಹಾರದ ಕಣಗಳು, ಎಣ್ಣೆ, ಹುಳಿ, ಸಕ್ಕರೆ ಅಂತ ಅಂಶ, ಇವು ನಕಾರಾತ್ಮಕವಾದಂತಹ ಕಂಪನಗಳನ್ನು ಹೆಚ್ಚು ಆಕರ್ಷಿಸುತ್ತವೆ. ಜೊತೆಗೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ಮಲಿನತೆ ಇರುವ ಸ್ಥಳಗಳಲ್ಲಿ ಮನಸ್ಸಿನ ಅಶಾಂತಿ, ಕಾರಣವಿಲ್ಲದೆ ಕಿರಿಕಿರಿ ಹಾಗೂ ಹಣಕಾಸಿನ ಅಡ್ಡಿಗಳು ಇವೆಲ್ಲವೂ ಸಹ ನಿಧಾನವಾಗಿ ತನ್ನೆಯ ಪ್ರಭಾವವನ್ನು ಬೀರುತ್ತವೆ. ಹಾಗೆಯೇ ವೈಜ್ಞಾನಿಕವಾಗಿ ನಾವು ನೋಡುವುದಾದರೆ ಇದು ಅಂಧನಂಬಿಕೆಯಲ್ಲ. ರಾತ್ರಿ ಪಾತ್ರೆಗಳನ್ನು ತೊಳೆಯಲು ಬಿಟ್ಟರೆ ಆ ಪಾತ್ರೆಗಳ ಮೇಲೆ ಜಿರಳೆ, ಸೊಳ್ಳೆಗಳು, ಬ್ಯಾಕ್ಟೀರಿಯಾ ಹಾಗೂ ವೈರಸ್ನಂತಹ ಸೂಕ್ಷ್ಮಾಣುಜೀವಿಗಳು ಸಹ ಪಾತ್ರೆಗಳಲ್ಲಿ ವಾಸ ಮಾಡುತ್ತದೆ. ಬೆಳಗ್ಗೆ ತಯಾರಿಸುವ ಆಹಾರಕ್ಕೆ ಸಂಪರ್ಕ ಹೊಂದಿ ಆಹಾರ ವಿಷಬಾಧೆ ಹಾಗೂ ಹೊಟ್ಟೆ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ವಿಶೇಷವಾಗಿ ಮಕ್ಕಳು, ವೃದ್ಧರು, ಜೊತೆಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಇದು ಅತಿ ಅಪಾಯಕಾರಿ. ಈ ಸಮಸ್ಯೆಗಳಿಂದ ಹೊರಬರಲು ನಾವುಗಳು ಉಪ್ಪು ನೀರಿನ ಪ್ರಯೋಗ ಅನ್ನೋದು ಆಧ್ಯಾತ್ಮಿಕವಾಗಿ ಮಾಡಬೇಕಾಗಿರುತ್ತದೆ. ಈ ಉಪ್ಪಿನ ಶಕ್ತಿ ಏನು ಅಂದರೆ
ಶುದ್ಧೀಕರಣದ ಸಂಕೇತ, ಭೂತತ್ವದ ಪ್ರತಿನಿಧಿ, ಆಧ್ಯಾತ್ಮಿಕವಾಗಿ ನಕಾರಾತ್ಮಕ ಶಕ್ತಿಯನ್ನು ತನ್ನೊಳಗೆ ಸೆಳೆಯುತ್ತದೆ. ಎರಡನೇದಾಗಿ ಪರಿಸರದಲ್ಲಿನ ಕಂಪನವನ್ನು ಸಮತೋಲನಗೊಳಿಸುತ್ತದೆ. ಅದಕ್ಕೆ ಮನೆ ಶುದ್ಧೀಕರಣ, ದೃಷ್ಟಿ ನಿವಾರಣೆ, ವಾಸ್ತುದೋಷ ಪರಿಹಾರ ಎಲ್ಲದರಲ್ಲೂ ಸಹ ಈ ಉಪ್ಪಿನ ಬಳಕೆ ಅನ್ನೋದು ಇದ್ದೇ ಇರುತ್ತದೆ. ಈ ಉಪ್ಪು ನೀರಿನ ಪ್ರಯೋಗದ ಸೂಕ್ಷ್ಮ ಅರ್ಥ ಏನು ಅಂದರೆ, ನೀವುಗಳು ಉಪ್ಪು ನೀರನ್ನು ಪಾತ್ರೆಗಳ ಮೇಲೆ, ಸಿಂಕ್ ಸುತ್ತ ಹಾಗೂ ಸ್ಕ್ರಬ್ಬರ್ ಮೇಲೆ ಹಾಕಿದಾಗ ಅದು ಒಂದು ರೀತಿಯ ಶುದ್ಧೀಕರಣದ ಸಂಕೇತವಾಗುತ್ತದೆ. ಇದು ಒಂದು ರೀತಿಯ ತಾತ್ಕಾಲಿಕ ಸ್ಥಿತಿ. ಬೆಳಗ್ಗೆ ಎದ್ದು ಶುದ್ಧಿಗೊಳಿಸಲಾಗುತ್ತದೆ. ಈ ಸಂಕೇತ ಅನ್ನೋದು ನಮ್ಮಯ ಮನಸ್ಸಿಗೆ ಶಾಂತಿ, ಪರಿಸರವೂ ಕೂಡ ತಾತ್ಕಾಲಿಕವಾಗಿ ಸಮತೋಲನದಲ್ಲಿ ಇರುತ್ತದೆ. ಬೆಳಗ್ಗೆ ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ರಾತ್ರಿ ಹಾಕಿದ ಉಪ್ಪು ನೀರು ಬೆಳಗ್ಗೆ ಉಳಿಯಬಾರದು. ಮೊದಲಿಗೆ ಪಾತ್ರೆಗಳನ್ನು ಚೆನ್ನಾಗಿ ತೊಳೆಯಿರಿ. ಎರಡನೇದಾಗಿ ಸಿಂಕನ್ನು ಸ್ವಚ್ಛಗೊಳಿಸಿ. ಮೂರನೇದಾಗಿ ಉಪ್ಪು ಉಳಿದಿದ್ದರೆ ನೀರಿನಿಂದ ತೊಳೆಯಿರಿ. ನಾಲ್ಕನೇದಾಗಿ ಸ್ಕ್ರಬ್ಬರನ್ನು ಸೂರ್ಯ ಬೆಳಕಿನಲ್ಲಿ ಸ್ವಲ್ಪ ಒಣಗಿಸಿ. ಇದರಿಂದ ಉಪ್ಪು ಸೆಳೆದ ನಕಾರಾತ್ಮಕ ಶಕ್ತಿ ಅನ್ನೋದು ದೂರಾಗುತ್ತದೆ. ಇನ್ನು ನಾವು ಮಾಡಬಾರದ ತಪ್ಪುಗಳು ಏನು ಅಂದರೆ, ರಾತ್ರಿ ಪಾತ್ರೆ ತೊಳೆಯುವುದು ಒಂದು ಉತ್ತಮವಾದಂತಹ ಅಭ್ಯಾಸ. ಎರಡನೇದಾಗಿ ಸಾಧ್ಯವಾಗದಿದ್ದರೆ ಉಪ್ಪು ನೀರಿನ ತಾತ್ಕಾಲಿಕ ಪರಿಹಾರವನ್ನು ಮಾಡಬೇಕು. ಮೂರನೇದಾಗಿ ಬೆಳಗ್ಗೆ ಸ್ವಚ್ಛತೆ ಅನ್ನೋದು ಕಡ್ಡಾಯವಾಗಿ ಮಾಡಬೇಕು. ಸ್ವಚ್ಛ ಅಡುಗೆ ಮನೆ ಅನ್ನೋದು ಶಾಂತ ಮನಸ್ಸು. ಶಾಂತ ಮನಸ್ಸು ಈಕ್ವಲ್ ಸಮೃದ್ಧ ಜೀವನ. ಅದಕ್ಕಾಗಿಯೇ ನಾವುಗಳು ಪ್ರತಿನಿತ್ಯವೂ ಸಹ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ರಾತ್ರಿ ಪಾತ್ರೆ ತೊಳೆಯುವುದು ಅಶುಭ ಎಂದು ಖಚಿತವಾದಂತಹ ಪ್ರಮಾಣವಿಲ್ಲ. ಇದು ಹೆಚ್ಚು ಸಂಪ್ರದಾಯದ ನಂಬಿಕೆ. ಸ್ವಚ್ಛತೆ ಮತ್ತು ಆರೋಗ್ಯ ಅನ್ನೋದು ಮುಖ್ಯ. ಅದಕ್ಕೆ ಪ್ರಥಮ ಆದ್ಯತೆಯನ್ನು ನಾವು ನೀಡಬೇಕು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ, ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.